ಬೇಡ, ನಿಮ್ಮನೆ ಕುಡಿತೀವಿ, ಇಲ್ಲೇ ಕುಡಿಕರ. ಅದು ಹಂಗೆ ಗೈಸ್. ಕಾಫಿ ಬಂತು. ನಮ್ಮಮ್ಮ ನನ್ನ ವ್ಲಾಗ್ಸ್ ನೋಡ್ತಾರೆ ಅಲ್ಲ, ನಿಮ್ಮನೆ ದಿನ ನೀರು ಕುಡಿತೀಯಾ, ಇಲ್ಲಿ ಯಾಕೆ ಕೊಡ್ತೀನಿ ಅಂದರೂ ಕುಡಿಯಲ್ಲ ಅಂತ ಕಾಫಿ ಇಟ್ಬಿಟ್ಟು ಹೇಳಿಬಿಟ್ಟು ಹೋದರು. ಬನ್ನಿ ಇವಾಗ ನಾವು ಕಾಫಿ ಕುಡಿಯೋಣ. ನನಗೆ ನಮ್ಮಮ್ಮನ ಮನೆ ಬಂದರೆ ಸೋಮಾರಿತನ ಗೈಸ್. ಗುಡ್ ಮಾರ್ನಿಂಗ್, ಹಾಯ್, ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ನೋಡಿ, ಸೂರ್ಯನ ಬೆಳಕು ಕಣ್ಣಿಗೆ ಹಾಗೆ ಹೊಡಿತಾ ಇದೆ. ಆದರೆ ಸೂರ್ಯ ನಮ್ಮೂರ ಥರ ಇಲ್ಲ. ಬನ್ನಿ ಯಾವ ಥರ ಸೂರ್ಯ ಇದ್ದಾನೆ ಅಂತ ತೋರಿಸ್ತೀನಿ ಗೈಸ್. ನಮ್ಮಮ್ಮ ಫಸ್ಟು ನೀರು ಕುಡಿಯೋರಿಗೆಲ್ಲ ನೀರು ಕೊಟ್ಬಿಟ್ಟು ಆಮೇಲೆ ಇಲ್ಲಿ ಬರ್ತಾರೆ ಬಾಗ್ಲಿಗೆ ನೀರು ಹಾಕೋಕ್ಕೆ. ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಬಂದು ಮಿಕ್ಕಿದ ಕೆಲಸನ ಮಾಡ್ಕೋತಾರೆ. ಇವಾಗ ನಾನಿದ್ದೀನಿ ಅಲ್ಲ, ಸೊ ಬಾಗ್ಲಿಗೆ ನೀರು ಹಾಕೋಕ್ಕೂ ಮುಂಚೆ ನನಗೆ ವಾಟರ್ ಬೇಕಾ ಅಂತ ಕೇಳ್ತಾರೆ. ವಾಟರ್ ನಾನು ಕುಡಿಯಲ್ಲ, ನಿಮಗೆ ಗೊತ್ತು. ಸೊ ಕಾಫಿ ಮಾಡ್ಕೊಂಡು ಬಂದು ಕೊಟ್ಬಿಟ್ಟು ಆಮೇಲೆ ಬಂದು ಇಲ್ಲಿ ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಮತ್ತು ತಿಂಡಿ ಕೆಲಸ ಮಾಡ್ತಾರೆ. ಮತ್ತು ನಮ್ಮ ಅಪ್ಪ ಎದ್ದು ಬರ್ತಾರೆ, ಅವರಿಗೆ ನೀರು ಕಾಫಿ ಕೊಡೋದಾಗತ್ತೆ. ಸೊ ಹೀಗೆ ನಮ್ಮಮ್ಮಂಗೆ ಬೆಳಗ್ಗೆ ಹೊತ್ತು ಬರೀ ಕಾಫಿ ಟೀ ವಾಟರ್ ಕೊಡೋದೇ ಕೆಲಸ ಆಗಿಬಿಡುತ್ತೆ. ಗೈಸ್, ದಿನ ಎಷ್ಟು ಚಂದ ಇರೋ ಸನ್ರೈಸ್ ತೋರಿಸ್ತಾ ಇದೆ. ಇವತ್ತು ನೋಡಿ, ಲೈಟ್ ಕಂಬದ ಮಧ್ಯೆ ಸನ್ರೈಸ್ ತೋರಿಸ್ತಾ ಇದ್ದೀನಿ. ಎಷ್ಟು ವ್ಯತ್ಯಾಸ ಅಲ್ಲ. ಎಷ್ಟು ಚಂದ ಇರೋ ಸನ್ರೈಸ್ ನೋಡ್ತಾ ಇದ್ರಿ ಬೆಟ್ಟಗಳ ಮಧ್ಯ. ಇವತ್ತು ಲೈಟ್ ಕಂಬದ ಮಧ್ಯ ಸನ್ರೈಸ್ ಇದೆ ನೋಡಿ ವ್ಯತ್ಯಾಸ, ಅಲ್ಲಿಗೂ ಎಲ್ಲಿಗೂ. ಸನ್ಲೈಟ್ ಇದ್ದಲ್ಲೇ ಇರ್ತೀನಿ ಕಣಮ್ಮ. ನೋಡಿ ಗೈಸ್, ನಮ್ಮಮ್ಮ ಅಲ್ಲೇ ಇದ್ದು ಬಿಡವ್ವ ಸನ್ಲೈಟ್ ಜೊತೆನೆ ಅಂತ ಹೇಳ್ತಿದ್ದಾರೆ. ಅಯ್ಯೋ, ನನಗೆ ಇವಾಗ ನೆನಪಾಗ್ತಾ ಇದೆ ಗೈಸ್. ನಮ್ಮಮ್ಮ ಹೇಳಿದರು ನನಗೆ ರಂಗೋಲಿ ಬಿಡಿಸ್ಕೊಡೋಕ್ಕೆ. ರಂಗೋಲಿ ಇನ್ ದ ಸೆನ್ಸ್ ಪೇಂಟಲ್ಲಿ. ಮರ್ತೇ ಹೋಯ್ತು ಅದು ಇದು ಅಂದ್ಕೊಂಡು. ಈಗ ನಮ್ಮಮ್ಮ ಬಾಗಿಲಿಗೆ ನೀರು ಹಾಕ್ತಾ ಇರೋದು ನೋಡಬೇಕಾದ್ರೆ ಗೊತ್ತಾಗ್ತಾ ಇದೆ ನನಗೆ ವಾಯ್ಸ್ ಓವರ್ ಕೊಡುವಾಗ. ಎಡಿಟಿಂಗ್ ಅಪ್ಪ, ಬೆಳಗಾನ ಎಡಿಟಿಂಗ್ ಮಾಡಲಿಲ್ಲ ಅಂದರೆ ಒಂದು ಹೊತ್ತಲ್ಲಾದರೂ ಎಡಿಟಿಂಗ್ ಮಾಡಬೇಕಲ್ಲ. ಹಾಂ, ನೀವು ಸುಮ್ಮನೆ ಮೊಬೈಲ್ ನೋಡ್ತೀರಾ, ನಾವು ಕೆಲಸ ಮಾಡ್ತೀವಿ ಮೊಬೈಲಲ್ಲಿ. ಎಷ್ಟು ಕಷ್ಟಪಡಬೇಕು ನೋಡಿದ್ರಾ? ಹಾಂ ನೋಡಿ ಗೈಸ್, ನಮ್ಮಪ್ಪ ಈಗ ಹೋಯ್ತಾವ್ರೆ. ಇನ್ನು ಅರ್ಧ ಗಂಟೆ ಬರೋದಿಲ್ಲ. ಹಾಂ, ಈಗ ನೋಡಿ ಸೂರ್ಯಂಗೆ ಅಪ್ಲಿಕೇಶನ್ ಹಾಕೋಕ್ಕೆ ಹೋಯ್ತಾವ್ರೆ. ನಮ್ಮಪ್ಪಂಗೆ ಗೊತ್ತು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೆ ನೋಡಿ ನಮ್ಮಪ್ಪ ಜೋರಾಗಿ ಮಂತ್ರಗಳನ್ನ ಹೇಳ್ತಾನೇ ಇಲ್ಲ, ಹಾಗೆ ಮನಸ್ಸಲ್ಲೇ ಹೇಳ್ಕೊತಾ ಇದ್ದಾರೆ. ಈಗ ನಾನು ಆ ಕಡೆ ಹೋಗಲಿ ನೋಡಿ ಹೆಂಗೆ ಜೋರಾಗಿ ಹೇಳ್ತಾರೆ ಅಂತ. ಇನ್ನು ಅರ್ಧ ಗಂಟೆ ಬರೋಕ್ಕಿಲ್ಲ. ಬನ್ನಿ ಗೈಸ್ ಹೋಗೋಣ. ನೋಡಿದ್ರಿ ಅಲ್ಲ, ಬನ್ನಿ ಗೈಸ್ ನಾವು ಹೋಗೋಣ ಅಂತ ಅಂದಿದ ತಕ್ಷಣ ನಮ್ಮಪ್ಪ ಜೋರಾಗಿ ಮಂತ್ರ ಹೇಳ್ತಾ ಇದ್ದಾರೆ. ನನ್ನ ಮಗಳು ಹೋದ್ಲೇನೋ ಅಂದ್ಕೊಂಡು ನಾನು ನೋಡಿದ್ರೆ ಮೆತ್ತಗೆ ಅಲ್ಲೇ ನಿಂತಿದ್ದೀನಿ ಕ್ಯಾಪ್ಚರ್ ಮಾಡಿಕೊಂಡು. ಹೀಗೆ ಒಳಗಡೆ ಎಂಟ್ರಿ ಕೊಟ್ಟನ. ಅಲ್ಲಿ ಬನ್ನಿ ತೋರಿಸ್ತೀನಿ. ಚಿಂಟು ಅವ್ರ ಪಪ್ಪ, ಚಿಂಟು ಅವ್ರ ಅಮ್ಮ ಇಬ್ಬರು ಇದ್ದಾರೆ. ಐ ಮೀನ್ ನಾನು ನನ್ನ ಗಂಡ. ಸೊ ನೋಡ್ಕೊಳ್ಳಿ, ಇದು ನಮ್ಮ ಮದುವೆಯ ರಿಸೆಪ್ಷನ್ದು ಫೋಟೋ. ಚೆನ್ನಾಗಿದೆಯಾ? ಓ, ನೀವು ಫೋಟೋ ತೋರ್ಸೋಕೆ ಹೇಳಿದ್ರಿ ಅಲ್ಲ, ಮರ್ತೇ ಹೋಯ್ತು. ಏನು ಏನು ಬಂಗಾರ? ಲೈಟ್ ಎಲ್ಲಿದೆ? ನಿದ್ದೆ ಆಯ್ತು, ನಿದ್ದೆ ಟೈಮ್ ಮುಗೀತು. ಅದು ಸೋವರ್ ನಿದ್ದೆ ಟೈಮ್. ಮುದ್ದು ಚಿನ್ನ ಇದು.
ಗೈಸ್, ಅಂತೂ ಇಂತೂ 3ನೇ ದಿನ ವಿ ಆರ್ ಇನ್ ಚನ್ನರಾಯಪಟ್ಟಣ. 2ನೇ ದಿನಕ್ಕೆ ಖಾಲಿ ಮಾಡಬೇಕು ಅಂದ್ಕೊಂಡ್ರೂ ಆಗಲಿಲ್ಲ. ನಮ್ಮ ಮನೇಲಿ 3 ದಿನ ಬರೆದಿತ್ತು. ಸೊ ವಿ ಆರ್ ಹಿಯರ್ ಟುಡೇ. ಆದರೆ ಆ 3ನೇ ದಿನ ಬರೆದಿದ್ದು ನಮಗೆ ಶಿಕ್ಷೆ ಕೊಡೋಕ್ಕೆ. ಅದು ಯಾಕೆ ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ಹಾಯ್ ಚಿಂಟು, ಗುಡ್ ಮಾರ್ನಿಂಗ್. ಹುಷಾರಿಲ್ಲ ಅನ್ನೋ ಥರ ನಾಟಕ ಆಡ್ತಿದೀಯಾ? ಬಸ್ ಮಿಸ್ ಆಯ್ತಲ್ವಾ ಅಮ್ಮ? ಚೆನ್ನಾಗೇ ಇದ್ದಲ್ಲ. ಈಗ ಇಲ್ಲಿ ಬಿಡೋಯ್ತಾ ಆಯ್ತಾ? ಅಲ್ಲೇ ಐತೆ. ಏನು ಕಾಯ್ತಾ ಇದ್ದಾರಪ್ಪಾಜಿ? ಕಾಫಿ? ಇವಾಗ ನಿಮ್ಮ ಬರ್ತಡೇಗೆ ಚಲುವರಾಯಣ ಸ್ವಾಮಿ ಕೊಟ್ನಲ್ಲ, ಏನು ಅನ್ನಿಸ್ತು? ನೋಡಿ ಗೈಸ್, ಮಾಮೂಲಂತೆ. ನೋಡಿ ಗೈಸ್, ನೋಡಿ ನಿಮಗೇನು ಅನ್ನಿಸ್ತಮ್ಮ? ನಿನ್ನ ಹಸ್ಬೆಂಡ್ ಬರ್ತಡೇಗೆ ಮಗಳು ಸರ್ಪ್ರೈಸ್ ಗಿಫ್ಟ್ ಕೊಟ್ಲು. ಖುಷಿ? ಅಮ್ಮಮ್ಮ, ನಿಮ್ ಸ್ಟೇಟಸ್ ಅಪ್ಪನೂ ನೋಡೈತೆ. ಅದೇ ಅವ್ನು ನನ್ನ ಸ್ಟೇಟಸ್ ನೋಡಿಲ್ಲ. ನನ್ನ ಸ್ಟೇಟಸ್ ಇದ್ದ ತನಕ ನೋಡಿಲ್ಲ. ನೋಡಿ ನಿಮ್ಮ ಸ್ಟೇಟಸ್ ನೋಡೋನೆ. ಅದು ಬರ್ತದೇನು ನಿಂಗೆ? ಯಾರೇನು ನೋಡವ್ರೆ ಅಂತ ಅದು ಗೊತ್ತಾಗಲ್ಲ. ಇಷ್ಟ ಮಾಡಿದ್ರು ಗೊತ್ತಾಗಲ್ಲ. ಸುಶೀಲ ಎಸ್, ನಮ್ಮ ತಂದೆ ಅಯ್ಯೋ ಸುಮ್ಮನೆ ಎಲ್ಲನೂ ಹಾಕಿವಂತೆ. ತರಕಾರಿ ಕಟ್ ಮಾಡ್ಕೊಡ್ತಾ ಇದ್ದಾರೆ. ಏನದು? ಚಪ್ರದ ಅವರೆಕಾಯ? ಏನು ಮಾಡ್ತೀರಾ ಅದರಲ್ಲಿ? ಅವರೆಕಾಳು ಸಾರು, ಚಪ್ಪದ ಅವರೆಕಾಯಿ. ಹಾಂ ಹಾಂ. ನಮ್ಮಮ್ಮ ನೋಡಿ ಸುಮ್ಮನೆ ಕುತ್ಕೊಂಡು ಗಂಡನ ಏನಪ್ಪಾಜಿ ನಿಮ್ಮ ಒಪಿನಿಯನ್ ಏನಪ್ಪಾಜಿ? ಹೇಳ್ಕಳಪ್ಪಾಜಿ, ನಿಮ್ಮ ಸಂಕಟ ಏನಿದ್ರು ತೋಡ್ಕಳಪ್ಪಾಜಿ ಇಲ್ಲಿ. ಅವಳು ನಾ ತೆಗಿಯಕ್ಕಲ್ಲ, ಹಂಗೆ ಆಗ್ತಾಳೆ, ನನಗೆ ತಿನ್ನಕ್ಕಾಗಲ್ಲ. ಅವಳು 10 ನಿಮಿಷದ ಕಳ್ದ, ಯಾಕಂದ್ರೆ ನಾರ ತೆಗಿಂಗಿಲ್ವಲ್ಲ, ಹಂಗೆ ತಿನ್ನಕ್ ನನ್ನ ಕೈಲಿ ಆಗಲ್ಲ. ಅದಕ್ಕೆ ನಾನೇ ಕಟ್ಬಿಟ್ಟು 5 ನಿಮಿಷಕ್ಕೆ ಹಿಂಗೆ ಅನ್ಬಿಡ್ತಾಳ್ಬೇಕಾರೆ. ಈ ನಾರು ಅವ್ರ ಅಪ್ಪಳ ತೆಗಿಯಕ್ಕಲ್ಲ ಅವಳು. ಗೈಸ್, ನಿಮ್ಮನೆಯಲ್ಲೂ ಇದೇ ರೀತಿನ ಕಮೆಂಟ್ ಮಾಡಿ. ಚಿಂಟುನು ಮದುವೆ ಆದಮೇಲೆ ಹಿಂಗೆ ಮಾಡಿಕೊಡ್ತಾನೆ, ಅದು ನನಗೆ ಗೊತ್ತು. ಆದರೆ ಅವ್ರ ಅಪ್ಪ ಇವು ಏನೇನು ಅನ್ನೋದೇ ಅವನಿಗೆ ಗೊತ್ತಿಲ್ವೇನೋ. ಅವನಿಗೆ ಬರೀ ಮೀನು ಅಂಜಲ್ಲು, ಏನದು ಶಾರ್ಕು, ಚಿಪಿಕಲು ಇವು ಗೊತ್ತು ಚಿಂಟು ಅವ್ರ ಪಪ್ಪಂಗೆ. ಈ ಅವರೆಕಾಯಿ ಎಲ್ಲ ಗೊತ್ತಮ್ಮ ನಿಮ್ಮ ಅಪ್ಪಂಗೆ? ಚಪ್ರದ ಅವರೆಕಾಯಿ ಎಲ್ಲ ನನಗೂ ಗೊತ್ತಿಲ್ಲ, ಇವತ್ತೇ ಫಸ್ಟ್ ನೋಡ್ತಿರೋದು. ಇವತ್ತೇ ಫಸ್ಟಾ? ಎಸ್, ಚಿಗುರು ಮೀಸೆ ಹುಡುಗ ನೋಡಿ, ಚಿಗುರು ಮೀಸೆನ ಹಿಂಗೆ. ಏನೋ ಮಾಡ್ತಿದ್ದೀನಿ, ಬಂದಿದ್ದೀನಿ, ಆಯ್ತು ಬಿಡವ. ಅರೆ ಜತ್ಕೊಂಡ್ ಗೆಡ್ಡೆ ಕೊಟ್ಟು ಕೂಡ ನೇನು ಹೋಗ್ಲ್ವಾ? ನೀನು ಏನು ಬೇಕಾದ್ರೂ ಹಾಕೊಳಕ್ ಹೋಗಿ ಕೊಡ್ತೀನಿ. ಅಪ್ಪರ ಸಾರು, ಅಪ್ಪರ ಸಾರು ಮಾಡಿ 3 ದಿನ, 4-5 ದಿನ, 1 ವಾರ ಫಿಕ್ಸ್. ನಮ್ಮ ಅಮ್ಮಂದು ಇನ್ನೊಂದು ವಾರ ಕಿಟಿ ಪಾರ್ಟಿ ಅದು ಇದು ಅಂತ ಇದ್ಬಿಟ್ರು ಅಂತೂ ಮುಗ್ದೋಯ್ತು. ಎಲ್ಲ ಹಬ್ಬ ಆದ್ಮೇಲೆ ಇದ್ದಾವ ಗೈಸ್. ನಮ್ಮ ಅಮ್ಮಂದು ತಿಂಗಳಿಗೊಂದು ಪಾರ್ಟಿ ಇರುತ್ತೆ ಗೈಸ್. ನಮ್ಮ ಅಮ್ಮನ ಏನು ಅನ್ಕೊಂಡ್ರಿ ನೀವು? ಭಾಗ್ಯಲಕ್ಷ್ಮಿನ ನಾವೇ ಹಳ್ಳಿ ಮುಖಗಳ ಥರ ಹಳ್ಳಿ ಸೇರ್ಕೊಂಡಿದ್ದೀವಿ. ಹಳ್ಳಿ ಕೊಂಪೆಯಿಂದ ನಮ್ಮ ಭಾಗ್ಯಲಕ್ಷ್ಮಿ ನಮ್ಮ ಅಪ್ಪನ ಮದುವೆ ಆಗಿ ಸಿಟಿ ಸೇರ್ಕೊಂಡು
ಡೈಲಿ ತಿರ್ಗಾಡ್ಕೊಂಡು ಟೀ ಕಾಫಿ ಕುಡ್ಕೊಂಡು ನೆಮ್ಮದಿಯಾಗಿದ್ದೀರಪ್ಪ. 3 ಗಂಟೆ ಮಾತಾಡ್ಕೊಂಡು. ಅಲ್ಲ, ನೀನು ನನ್ನಂಗೆ ಅತ್ತೆ ಮನೆ ಸೊಸೆ ಆಗ್ಬೇಕಿತ್ತು. 6 ತಿಂಗಳು ಇದ್ದಿಲ್ಲ ನೀನು, ಓಡ್ ಬಂದಿದೀಯಾ. ಏನೋ ನಿನ್ ಪುಣ್ಯ. ಅಯ್ಯೋ ನಂಗೆ ಅವೆಲ್ಲ ಆಗಲ್ಲ. ಯಾಕಮ್ಮ ಅಮ್ಮಮ್ಮ 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 ಅಂತೀಯ? ಕೈ ಏಟಾಯ್ತದ ನಂಗೆ ಇಬ್ರಿಲ್ಲ. ಹೋಗು, ಒಂದು ಇದು ತಗೊಂಡ್ ಬಾ. ಏನು ಟಮಟ ತಗೋಬಾ. ಯಾಕೆ? ತಿನ್ನಕ್ಕೆ 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 ಮತ್ತೆ ಸಣ್ಣ ಆಗು. ನಿನ್ ಮುಖ ನೋಡ್ಕೊಂಡಿದ್ದೀನಿ. ತಿನ್ನಕ್ಕೆ ತಿನ್ನಕ್ಕೆ ಆಗಿದ್ಯಾ? ಆಗ್ಲಿ ಆಗ್ಲಿ ತಿನ್ನಕ್ಕೆ ತಗೋಬಾ. ದೊಡ್ಡಾಣೆ ಮರಿಯಾಣೆ. ನೀನು? ನಾನ್ ನೆಟ್ಟಗಿದ್ದೀನಿ, ನಿನ್ ತರ ಅಲ್ಲ. ಹಂದಿ. ನೀನು ಕಾಡಂದಿ. ಕಾಡಂದಿ ನೀನು. ಮುತ್ನಂತ ಮಗುನ ಎತ್ತಿದ್ದೀನಿ. ಈ ಮುತ್ನಂತ ಕಾಗೇನ್ಬಿಟ್ಟು ನಾನು ಎಲ್ಲೋ ಹೋಗ್ಲಿ ಬಂದು ಕೂರಿಸ್ಕೊಂಡ್ಬಿಟ್ಟ ಇಲ್ಲಿ ಅಂತ ಹೇಳ್ದೆ ಕಾಣೋ. ಚೆನ್ನಾಗಿದ್ಯಾ ಗೈಸ್, ನನ್ನ ಮಗ ನಿನ್ನ ರೂಮಲ್ಲಿ ಕುತ್ಕೋಬೇಡ, ಎಡಿಟ್ ಮಾಡಬೇಡ ಬಾ ಅಂದ್ಬಿಟ್ಟು ಹಾಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನನ್ನು ಲಾಕ್ ಮಾಡಿಬಿಟ್ಟಿದ್ದ. ಬಿಡ್ತಾನೇ ಇಲ್ಲ. ಈಗ ತಪ್ಪಿಸ್ಕೊಂಡು ಬಂದೆ ಎಡಿಟ್ ಮಾಡೋಣ ಅಂತ. ಎಷ್ಟು ಕೆಲಸ ಇದೆ ಗೊತ್ತಾ ನನಗೆ ಮಾಡುವಂಥದ್ದು ಎಡಿಟಿಂಗು. ಬನ್ನಿ ಎಡಿಟಿಂಗ್ ಮಾಡೋಣ. ಆಮೇಲೆ ನಮ್ಮಮ್ಮಂಗೆ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕಂತೆ. ನಮ್ಮಮ್ಮ ಆ ದೇವರು ಅದಕ್ಕೋಸ್ಕರ ಬಸ್ ಮಿಸ್ ಮಾಡಿಸಿದ್ದಾನೆ ಅಂದ್ಬಿಟ್ಟು ನನಗಿದೊಂದು 2 ಕೆಲಸ ಮಾಡಿಕೊಟ್ಬಿಡವ ಅಂತ ಹೇಳಿದ್ದಾರೆ. ಸೊ ಅವರಿಗೆ ಕೆಲಸಗಳನ್ನ ಮಾಡಿಕೊಡೋಣ. ಅದಕ್ಕೂ ಮುಂಚೆ ಸ್ವಲ್ಪ ಎಡಿಟಿಂಗ್ ಮಾಡಿಬಿಡೋಣ. ಗೈಸ್, ನನ್ನ ಮಗಳು ಎಡಿಟಿಂಗ್ ಚೆನ್ನಾಗಿ ಮಾಡಲಿ ಅಂದ್ಬಿಟ್ಟು ನಮ್ಮಮ್ಮ ಟೀ ತಂದು ಕೊಡ್ತಾ ಇದ್ದಾರೆ ಗೈಸ್. ಕೆಲಸ ಮಾಡ್ಕೊಡ್ಬಾರವ. ಹಾಂ, ಬರ್ತೀನಿ ನಾವು ಗೈಸ್. ಕೆಲಸ ಮಾಡಬೇಕು ಗೈಸ್. ನೋಡಿ, ಟೀ ಬಂತು. ಇದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ತಿಂಡಿ ತಿನ್ನೋಕ್ಕೆ ಕರೀತಾ ಇದ್ದಾರೆ. ಬನ್ನಿ ಹೋಗೋಣ, ಇಲ್ಲ ಅಂದರೆ ಗಲಾಟೆ ಮಾಡಿಬಿಡ್ತಾರೆ. ಯಾರೋ ಕಮಂಗಿ, ನೀನು ಕಮಂಗಿ, ಅದು ಆಫ್ ಮಾಡ. ನೀನು ಕಮಂಗಿ, ಏನು ತಿಂತಾ ಇದೀಯಾ? ಹಸ್ರು ಚಟ್ನಿ. ಮತ್ತೆ ಏನೋ ನಿನ್ಗೋಸ್ಕರ ಮಾಡಿದ್ದೀನಿ. ಬೆಲ್ಲ ಚಟ್ನಿನಾ? ಬೆಲ್ಲ ಚಟ್ನಿ ತಿನ್ನಮ್ಮ, ಚೆನ್ನಾಗಿರುತ್ತೆ. ಅದು ಹಾಲಲ್ಲ, ಚಟ್ನಿ. ಇಟ್ ವಿಲ್ ಬಿ ಗುಡ್. ನೀನು ತಿಂತಿದ್ದೆ, ಫರ್ಗಾಟ್. ತಿಂತಿದ್ದೆ ಪುಟ. ತಗೋಬರ್ತೀನಿ, ಸ್ವಲ್ಪ ಹಾಕಿಸ್ಕೊ. ನಿನ್ಗೋಸ್ಕರ ಮಾಡಿದ್ದವ್ರು ಮಾಡ್ತಿರ್ತೀರ ನಾನು. ನೋಡಿ, ಸಾಕು, ಎಣ್ಣೆ ಮಾಡಿಲ್ಲ, ಸಾಕು. ಚೆನ್ನಾಗಿರುತ್ತೆ. ನೀನೇ ಎಷ್ಟೊಂದ್ಸಲ ಹಾಕಿಸ್ಕೊಂಡು ತಿಂದಿದ್ಯಾ? ತಿನ್ನು ತಿನ್ನು, ಬೇಬೇಕು ತಿನ್ನು. ಬಾರಪ್ಪಾಜಿ, ತಂದೆ. ಹಂಗೆ ಅಡುಗೆ ತಿಂಡಿ ಕೆಲಸ ಮುಗಿಸ್ಬಿಟ್ಟಿರೋ ಬೇರೆ ಕೆಲಸ ಮಾಡ್ಕೋಬೇಕು. ಗೈಸ್ ಬನ್ನಿ, ಬಿಸಿ ಬಿಸಿ ದೋಸೆ ವಿತ್ ಖಾರ ಚಟ್ನಿ ಮತ್ತು ಸಿಹಿ ಚಟ್ನಿ ಜೊತೆ ತಿನ್ನೋಣ. ಯಾಕೋ ಮಗನೇ ಅಳ್ತಾ ಇದೆಯಾ? ಗೈಸ್, ನನಗಂತೂ ಸ್ವೀಟ್ ಚಟ್ನಿ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ನನಗೋಸ್ಕರನೇ ಆ್ಯಕ್ಚುಲಿ ಮಾಡಿರೋದು, ಅವನಿಗೋಸ್ಕರ ಅಲ್ಲ. ಡವ್ ಹೊಡಿದ್ರು ಅವನಿಗೆ. ಚೆನ್ನಾಗಿರುತ್ತೆ. ನಮ್ಮಮ್ಮ ಆಮೇಲೆ ಹೇಳ್ತಾ ಇದ್ದಾರೆ ಇವತ್ತು ಬೆಳಗ್ಗೆ, ಅಯ್ಯೋ ಇದನ್ನು ನಮಗೇನೆ ನಾವಿರ್ತೀವಿ ಅಂತಲೇ ಜಾಸ್ತಿ ನೆನೆ ಹಾಕಿದ್ದೀನಿ ಅಂತಲೂ ಹೇಳಿದರು. ಅಯ್ಯೋ ನೀವಿರ್ತೀನಿ ಕನ್ಫರ್ಮ್ ಅಂತ ಗೊತ್ತಿದ್ರೆ ಪೂರಿ ಮಾಡ್ತಿದ್ರಂತೆ. ಪೂರಿ ನಾವು ಕಮ್ಮಿ ಎಲ್ಲ ಮಾಡೋದು, ಸೊ ಪೂರಿ ಮಾಡಿದಿದ್ರೆ ಚೆನ್ನಾಗಿರೋದು.
ದೋಸೆ ನಮ್ಮನೆ ಎದ್ದು ಬಿದ್ದು ಮಾಡ್ತಾರೆ. ಮಾತೆತ್ತಿದ್ರೆ ಏನೂ ಸಿಗಲಿಲ್ಲ ಅಂದರೆ ದೋಸೆನೇ ನಮ್ಮನೆ. ಖಾರ ಚಟ್ನಿನೂ ಚೆನ್ನಾಗಿದೆ. ನಮ್ಮಮ್ಮ ಸ್ವಲ್ಪ ಚೆನ್ನಾಗಿ ಮಾಡೋದು ಕಷ್ಟನೇ. ಖಾರ ಚಟ್ನಿ ಟೇಸ್ಟೇ ಇಲ್ದಂಗೆ ಮಾಡಿಬಿಡ್ತಾರೆ. ಇವತ್ತು ಚೆನ್ನಾಗಿದೆ. ಇವತ್ತು ಅಮ್ಮ ಎಲ್ಲ ಅಲ್ಲಿ ಮೇಲ್ಗಡೆ ಸಜ್ಜಾ ಮೇಲ್ಗಡೆದೆಲ್ಲ ಕ್ಲೀನ್ ಅಲ್ಲ? ಯಾವುದು ಅಂಗಡಿಗ? ಯಾಕೆ? ಏನು ರಿಪೇರಿ ನಂಗೆ ಗೊತ್ತಿಲ್ಲ. ಅದು ಏನು ಬೇಡ ಅಲ್ಲ ಅದೆಲ್ಲ ತೆಗ್ದಾಕ್ಬಿಡೋದು ಇವತ್ತು. ಇದು ಒಂದೇ ಸಾಕು. ಅಪ್ಪಾಜಿ ಆ ಬುಕ್ಸು ಅದು ಎಲ್ಲ ತೆಗ್ದುಬಿಟ್ಟು ಮೂಟೆ ಕಟ್ಟಿ ಇಟ್ಬಿಡೋಣ. ನೀವು ಬಂದಾಗ ಕೊಟ್ಕೊಳಕ್ ಈಸಿ ಆಗುತ್ತೆ. ಎಂತ ರಿಪೇರಿ? ನಿನ್ ಬಟ್ಟೆನಾ? ನನ್ನ ಬಟ್ಟೆನಾ? ಹಾ, ಹೋಗ್ಬೇಕು. ನನ್ನ ಬ್ಲೌಸ್ ರಿಪೇರಿ ಕೊಟ್ಟು ಬರ್ತೀನಮ್ಮ. ನನ್ನ ಬ್ಲೌಸು ಸಲಿಗೆ ಹೊಲ್ದಿಲ್ಲ ಗೈಸ್. ಆರ್ಡಿನರಿ ಸ್ಯಾರಿ ಬ್ಲೌಸ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ. ಈ ಮೈಸೂರು ಸಿಲ್ಕ್ ಸ್ಯಾರಿದು ಓಕೆ, ನೋಡೋ ಥರ ಇದೆ, ಬಟ್ ಟೈಟ್ ಇದೆ ಮತ್ತು ತೋಳೆಲ್ಲ ತುಂಡ ಇದೆ. ಬಟ್ ಆರ್ಡಿನರಿ ಸ್ಯಾರಿದಂತೂ ಫುಲ್ ಕಚ್ಚಡವಾಗಿದೆ. ಹಿಂಗೆ ಡ್ರೂಪಿಂಗು. ನಾನು ಹಿಂದಗಡೆ ಲೇಸ್ ಎಲ್ಲ ಹೇಳೇ ಇಲ್ಲ. ಲೇಸ್ ಎಲ್ಲ ಹಾಕಿದ್ದಾರೆ ಬಿಕಾಸ್ ಡ್ರೂಪಿಂಗ್ ಅಲ್ಲ. ಡಿಸೈನರ್ ಅಂತ ಕೊಟ್ಟರೆ ಹಿಂಗಾಗಿದೆ. ಇಷ್ಟ ತನಕ ಜಗಳ ಆಡ್ತಾ ಇದ್ದೆ. ಏನಕ್ಕೆ ಸಾರಿ ಕೇಳ್ತಿದ್ಯಾ ಈಗ? ಏನು ಹಾಕ್ಲಪ್ಪ? ಯಾರಿಗಪ್ಪ? ಸ್ಕೂಲಿಗೆ ಮೆಸೇಜು? ಈಗ ಟೈಮ್ ಎಷ್ಟು? ಈಗ ನೆನಪಾಯ್ತು ನಿನಗೆ ಸ್ಕೂಲು? ನಿಂಗೆ ಸ್ಕೂಲ್ ಈಗ ನೆನಪಾಯ್ತು? ಹಾಂ, ಇಷ್ಟೊತ್ತಿನಲ್ಲಿ ಹಾಕಿದ್ರೆ ಪ್ರಯೋಜನ ಇಲ್ಲ. ಅವ್ರು ಸ್ಕೂಲಲ್ಲಿ ಇರ್ತಾರೆ. ಸೊ ಏನು ಮಾಡ್ಬೇಕು ಈಗ? ಏನು ಮಾಡಬೇಕು? ಶೀತ ಇದೆಲ್ಲ ಯಾಕೆ? ಜಸ್ಟ್ ಅಲರ್ಜಿ. ಯಾಕೆ ಅಲರ್ಜಿ ಆಯಿತು? ಗೊತ್ತಿಲ್ಲ. ಸರಿ, ಈಗ ನಾನು ಮೆಸೇಜ್ ಹಾಕ್ಕೊಟ್ಟೆ, ನೀನು ಹೇಳ್ದಾನೆ. ನೀನು ನನಗೇನು ಮಾಡಬೇಕು? ಏನು ಮಾಡಲಿ? ಮುದ್ದು ಮಾಡಬೇಕು. ಹಾಂ, ಏನು ಹೇಳಬೇಕು? ಥ್ಯಾಂಕ್ ಯು. ಹೆಂಗೆ ಹೇಳಬೇಕು ಅದು? ಥ್ಯಾಂಕ್ ಯು. ನೀನು ಥ್ಯಾಂಕ್ಸ್ ನೀನೇ ಇಟ್ಕೊ. ಒಂದು ಮುತ್ತು. ಏನೂ ಇಲ್ಲ ಅಲ್ವಾ ಗೈಸ್? ನನ್ನ ಮಗ ಬಂದಿದ್ದಾನೆ. ಅಪ್ಪಾಜಿ ಊರಿಗೆ ಹೋಗ್ತಾ ಇದೆ, ಬೇಡ ಅಂತ ಹೇಳಮ್ಮ ಅಂತ. ಅಪ್ಪಾಜಿ ಕ್ಲೀನಿಂಗ್ ಬೇಡವಮ್ಮ? ನಮ್ಮ ಅಪ್ಪಾಜಿ ನಿಮ್ಮ ಬುಕ್ಗಳು, ನಿಮ್ಮ ಬುಕ್ಗಳೆಲ್ಲ ಎಸಿಬೇಕಲ್ಲ, ಎಲ್ಲ ಕೆಳಗಡೆಗೆ ಹಾಕ್ಲಾ? ಮೇಲೇನು ಇಡಲ್ಲ. ಹಾಂ, ಬೇಗ ಬನ್ನಿ. ಅದೇ ಕೆಳಗೆಲ್ಲ ಎತ್ತಾಡ್ತೀನಿ. ಚಿಂಟು ಹೋಗ್ಬೇಡ ಅಂತ ಹೇಳ್ತಿದ್ದಾನೆ. 3 ದಿವಸ ಆಯ್ತು ಮಗ ತೋಟ ನೋಡ್ಕೊಂಡು ಬರ್ತೀನಿ. 2 ಗಂಟೆ ಸುಮ್ಮನಿರಪ್ಪ, ಹೋಗಿ. ನೀರು ಕೊಡ. ಶುರು ಆಯ್ತಲ್ಲಪ್ಪ ನನಗೆ. ಬಿಡಮ್ಮ ಮೊಬೈಲ್ನ. 24 ತಾಸು ಮೊಬೈಲು. ಆಲೆ ತಿಂಡಿ ಮಾಡಿದೆ, ಹ್ಞೂ ಅಂದೆ, ಅಂದಾಯ್ತು. ಈಗ ಬೆರಳಲ್ಲಿ ಏನು ಹಂಗೆ ಮೊಬೈಲ್ನ ಆಡಿಸ್ತಾ ಇದೀಯವ್ವ? ನಾನು ಪುರ್ಸತ್ತೆ ಇಲ್ಲ ನನಗೆ. ನಿಂಗೆ ಪುರ್ಸೊತ್ತೆ ಇಲ್ಲ ಬಿಡವ್ವ ಭಾಗ್ಯಲಕ್ಷ್ಮಿ. ನೋಡಿ ಕಷ್ಟ ನಮ್ಮಮ್ಮ ಬೆರಳನ್ನ ಹಂಗೆ ಇಟ್ಕೊಂಡಿರೋದು. ನಮ್ಮಮ್ಮ ಬೆರಳು ತೆಗಿಯೋದೇ ಇಲ್ಲ. ಫೋನ್ ಮುಂದೆ 2 ಬೆರಳು ಹಂಗೆ ಇರ್ತವೆ.
ನೋಡಿ ಚೇತು ಸುಮ್ಮನೆ ಹಂಗೆ ಹಂಗೆ ಆಗ್ಬಿಟ್ಟತೆ ಕಣಮ್ಮ ಕೈ. ಬಾರಮ್ಮ ಈ ಕಡೆಗೆ ಕೈ ತೆಗಿಯಮ್ಮ. ಅಯ್ಯೋ ಕೆಲಸದಿಂದ ಮಾತಾಡಂಗಿಲ್ಲ. ಉಸಿರು ಬೆಚ್ಕೊಳ್ಳೋಣ. ನೀರು ಕೊಡ್ಬೇಕೇನ್ರಿ? ಹಾಂ ಆನೆ ಮೇಲೊಂದು ಆನೆ, ಯಾವ ಊರು ಆನೆ ಅಂತ ಅನ್ಕೊಂಡ್ರೆ ಹಂಗೆ ಅವ್ವ ಹಂಗೆ. ನಾನೇನು ಸಣ್ಣ ಇಲ್ಲವ್ವ, ನಾನು ಮರಿ ಆನೆ. ಮರಿ ಆನೆ ಆನೆ ಮರಿ ಆನೆ ಆಗಿ ಕೂತಿದ್ದೆ. ಆನೆ ಮೇಲೊಂದಾನೆ, ಜಿನ್ನಪುರದಾನೆ, ಭಾಗ್ಯಲಕ್ಷ್ಮಿ. ಅಯ್ಯೋ ನೀನ್ ಯಾಕೆ ಹಿಂಗ್ ಬರ್ತೀಯಾ? ನಿನಗೇನಾಯ್ತು? ಚೆನ್ನಾಗೇ ಇದ್ದಲ್ಲ. ಏನಾಯ್ತಲ್ಲ ನನಗೆ? ಚೆನ್ನಾಗೇ ಇದ್ದೆ, ಅವಳೆ ಮಂಕಿ ತರ ಬಂದ್ ಕುಣಿತಿದ್ಯಾ. ಭಾಗ್ಯಲಕ್ಷ್ಮಿ. ಓ ಈಗ ಬಿಸಿನೀರು ತಗೊಂಡೋಗಲ್ವಾ? ಬಿಸಿನೀರೇ ಸುಡ್ತಾ ಇದ್ದ. ಬಿಸಿನೀರೇ ಗೈಸ್ ನೋಡಿ, ಈ ಬಿಸಿಲಲ್ಲೂ ನಮ್ಮ ಅಪ್ಪಂಗೆ ಬಿಸಿನೀರೇ. ಯಾರು ಬಿಸಿನೀರನ್ನೇ ಕಾಯ್ಸಕ್ಲ ಈಗ. ನಮ್ಮ ಅಮ್ಮಂಗೆ ಬೇಜಾರು ಬಂದೋಗಿದೆ, ಡಿವೋರ್ಸ್ ಕೊಡ್ಬೇಕಂತಿದ್ದೆ. ಸುಮ್ಮನೆ ಏನೇನು ಮಾಡ್ಕೊಂಡ್ಬಿಡ. ನಾನೇನಾದ್ರೂ ಲಾಯರ್ ಆಗಿದ್ರೆ ಇಷ್ಟೊತ್ತಿಗೆ ಕೊಡ್ಸಿರಿ ಡಿವೋರ್ಸ್. ಚಿಂಟು ಬಲ್ಪ್ ಹಾಕೋ. ಈಗ ತರ ಬಿಚ್ಚವನೆ ಆರೆ ಹಾಕೊಂತೀಯ. ಎಷ್ಟೊತ್ತಿ ಬರ್ತೀರಾ? ಬರ್ತೀನಿ ಊಟಕ್ಕೆ. ಒಂಚೂರು ಕಾಂಪೌಂಡ್ ಏನು ಗುಡ್ಸೋಣ, ಎಲ್ಲಾನು ಮಾಡೋಣ, ಒಂಚೂರು ಕರೆಕ್ಟಾಗಿ ಮಾಡೋಣ ಅಂದ್ರೆ ನಿಮ್ಗೆ ಯಾವುದು ಆಗಲ್ಲ. ಹೋಗೋಗಿ ಕೆಲ್ಸವಿಲ್ಲದಕ್ಕೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತೀರಾ? ಹ್ಮ್ ಬಾಯ್ ಬಾಯ್. ಚಿಂಟು ಸ್ಕೂಟ್ರ್ ಕವರ್ ಮುಚ್ಚುವ. ತೆಗಿಯಲ್ವಾ ಈಗ? ಇಂಥವೆಲ್ಲ ಮಾತಾಡ್ತೀನಿ ನೀನು. ಎಲ್ಲಿಗೆ ತೆಗಿತಾನೆ? ಓ ಟೈಲರ್ ಶಾಪಿಗೆ ಹೋಗಿ ಬರ್ಬೇಕು ಅನ್ಕೊಂಡೆ ಅಲ್ಲ. ಅಯ್ಯ ಬಿಡು, ಮೈ ಮೇಲೆ ಬೀಳ್ಬೇಡ ಚಿಂಟ. ಹೋಗ್ಬಿಟ್ಟು ಬನ್ನಿ, ನಾನು ಪರ ತೊಳಿತಾ ಇರ್ತೀನಿ. ಹಾ ನಮ್ಮ ಮನೆ ಕೆಲಸದೊಳಗೆ ಫೋನ್ ಮಾಡ್ತೀನಿ. ಹೋಗಿ ದ್ರಾಕ್ಷಿ ಮನೆಗೆ, ಹೋಗಿ ದ್ರಾಕ್ಷಿ ಮನೆಗೆ ಬಂದಿರ್ತಾರೆ. ಏನು ಏನೋ ನೀನು ಶ್ವೇತ ಯಾಕೋ ಕ್ಯಾಮ್ರಾಮನ್ ಆಗಿ 3 ಹೊತ್ತಿಗೆ ಕ್ಯಾಮ್ರಾ ಇಟ್ಕೊಂತಿರ್ತೀಯಲ್ಲ. ನನಗಂತೂ ಆಗಲ್ಲಪ್ಪ. ಏನು ಮಾಡೋಂಗಿಲ್ಲ ಅಮ್ಮ. ಒಬ್ಬೊಬ್ರ ಕೆಲಸ ಒಬ್ಬೊಬ್ರಿಗೆ, ಅವ್ರವ್ರ ಕೆಲಸ ಅವ್ರವ್ರಿಗೆ. ಬನ್ನಿ ಹೋಗೋಣ ರೂಮ್ಗೆ. ನಾನು ಫಸ್ಟ್ ಬೆಳಗ್ಗೆ ಬಿಡ್ತೀನಿ, ನೀನು ಹೋಗಿ ಬಂದ್ಬಿಡ್ತೀಯಾ? ನಾ 11 ಗಂಟೆಗೆ, ಅವ್ರೇನು ಬಂದಿಲ್ವಂತೆ. ರೂಮ್ಗೆ ಹೋಗೋಣ, ರೂಮ್ಗೆ ಫಸ್ಟ್ ಹಂಗಾರೆ ಬನ್ನಿ, ನಡ್ರಿ. ಬಾಗ್ಲಾಕಿ ತೆಗಿ, ಎಣ್ಣೆ ತೆಗಿ. ನಂಗೆ ತಗೊಳ್ತಪ್ಪ, ತಗೊಳಪ್ಪ. ಬಾ ತಿಮ್ಮಿ. ಗೈಸ್, ನಾವಿವತ್ತು ಯುಗಾದಿ ಹಬ್ಬಕ್ಕೆ ಬರೋ ಹೊಸ ವರ್ಷಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅಂದ್ಕೊಳ್ಳೋದಾದರೆ ಅಲ್ವಾ, ಸೊ ಹೊಸ ವರ್ಷಕ್ಕೆ ಮನೇನ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಈಗ ರೂಮಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಕ್ಲೀನಿಂಗಿಗೆ. ನಾನು ನನ್ನ ಮಗ ಎಲ್ಲದೂ ಮಾಡ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ಮಾಡ್ಕೊಳಕ್ಕಾಗಲ್ಲ, ಅಪ್ಪ ಅಮ್ಮಂಗೆ ಇಬ್ರಿಗೂ ವಯಸ್ಸಾಗಿದೆ. ಸೊ ನಾನು ನನ್ನ ಮಗ ಮಾಡಿಕೊಟ್ಟು ಹೋಗೋಣ ಅಂತ. ನಿಮ್ಗೆ ಗೊತ್ತಾ, ಅದಕ್ಕೆ ಅಂತಲೇ ನಾವು ನಿನ್ನೆ ಹೋಗಬೇಕಿತ್ತು ಆ್ಯಕ್ಚುಲಿ ಊರಿಗೆ. ಮೇ ಬಿ ಈ ಕೆಲಸ ಮಾಡೋಕ್ಕೆ ಅಂತಲೇ ಆ ದೇವರು ಬಸ್ ಪೀಸ್ ಮಾಡಿಸಿ ಬಸ್ ಬರ್ದಂಗೆ ಮಾಡಿ ನಮ್ಮನ್ನ ಈ ಕೆಲಸಕ್ಕೆ ದೇವರು ಹಚ್ಚಿದ್ದಾರೆ. ಸೊ ನಾವು ಈಗ ಮಾಡ್ತಾ ಇದ್ದೀವಿ. ಬನ್ನಿ ಮಾಡೋಣ. ನಿಧಾನ, ಏನಕ್ಕೂ ಟಚ್ ಮಾಡಬೇಡ ಅಪ್ಪಿ, ಇಲ್ಲಿ ಹಾಳಾಗತ್ತಪ್ಪಿ. ನಿಮಗೆ ಯಾವ್ದು ಕ್ಲೀನ್ ಆಗ್ಬೇಕು ಅಲ್ಲಿ ತಗೊಳಮ್ಮ. ಅಡುಗೆ ಮನೆಗೆ ಅಂದ್ ಬಾರಮ್ಮ. ಅಪ್ಪಾಜಿ ರೂಮ್ಗೆ ಹೋಯ್ತಾವನೆ, ನಡಿ. ಗೈಸ್, ಇವತ್ತು ನಮ್ಮ ಅಮ್ಮಂಗೆ ಶೆಲ್ಫ್ ಕ್ಲೀನ್ ಮಾಡಿಕೊಡ್ಬೇಕಂತೆ. ಬನ್ನಿ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡೋಣ. ಗೈಸ್, ಇದು ಬಂದು ಕಂಪ್ಯೂಟರ್ ನನಗೆ ಅಂತ ನಾನು MBA ಓದುವಾಗ ನಮ್ಮಪ್ಪ ತಕ್ಕೊಟ್ಟಿದ್ದಂಥ ಕಂಪ್ಯೂಟರ್. ಇಲ್ಲಿ ವೇಲ್ ಮುಚ್ಚಿದ್ದಾರೆ, ಅಲ್ಲಿ ನಮ್ಮಪ್ಪ ರೆಗ್ಯುಲರಾಗಿ ಯೂಸ್ ಮಾಡೋ ಟವಲ್ ಮುಚ್ಚಿದ್ದಾರೆ. ದೆವ್ವ ಸಿಕ್ತು.
ಬೇಗ ಬೇಗ ಎಲ್ಲ ಫೆಸಿಲಿಟೇಟ್ ಮಾಡ್ಬೇಕು. ಹಿಂಗ್ ಗುಡಿಸ್ಬೇಕಾ ಫಸ್ಟು? ಯಾವುದು ಇದು ಇದೇನಿದು ಕ್ರಿಕೆಟ್ ಇಂದು ಚಿಂಟು. ಮಗ ಈ ಬೆಡ್ಶೀಟ್ ಹಿಂಗೆ ಇಲ್ಲ ಈ ಬೆಡ್ಶೀಟು ಹಂಗೆ ಇರ್ಲಿ, ಹಬ್ಬಕ್ಕೆ ಚೇಂಜ್ ಮಾಡ್ತೀರ ತಾನೆ? ಧೂಳಾಗಲ್ವ ತಡೆಯವ ಇವ್ ರಕ್ತ ದಿಡ್ತೀನಿ ಮತ್ಕೊಳಕಾಯ್ತದವ ಅದೆಲ್ಲ ಯಾಕೆ ಇದು ಈಸಿ ಕಣಮ್ಮ ಹಿಂಗ್ ಮಾಡೋದು. ಈಜಿನ ಅಲ್ಲಿ ಏನವೆ ಇದೇನ್ ಹೆಸಿ ಅಲ್ಲ, ಇದಿಟ್ಟಿರಿ ಕೆಳಗೆ ಆಮೇಲೆ. ಅಮ್ಮ ನಾನು ಹಚ್ತೀನಿ. ನಿಂಗೆ ಗೊತ್ತಾಗಲಿ ನೀನ್ ಹತ್ತೋದೇನಿಲ್ಲ, ಇಲ್ಲಿ ಬೇಗ ನಾನು ಹತ್ಬೇಕು. ಬೇಗ ಬೇಗ ಮಾಡ್ಕೊಂಡ್ ಬಾ. I want- ಅದ್ರ ಮೇಲೆ ಹತ್ತೋದೇನಿಲ್ಲ. I want to. That's it. I want to. I want to. I want. ಇದ್ರ ಮೇಲೆ ಹತ್ತಿ ಗುಡ್ಸೋ, ಇಲ್ಲೇ ಕ್ಲೀನ್ ಮಾಡ್ಕೋಬಹುದು. ಅದ್ರ ಮೇಲೆ ಹತ್ತೋ ಅವಶ್ಯಕತೆ ಇಲ್ಲ. ಜೊತೆ ಇವೆ ಎಸ್ಬಿಡೋದು ಬೇಡ. ಇನ್ನು ಈದ್ರಲ್ಲಿ ಆಡ್ತೀರಾ ಅಮ್ಮ ಎಸದ್ರೆ? You don't talk to me. I will not help you then. Go. I'll just move. ಬಂದ್ಬಿಟ್ವಿ ಏ ಅಮ್ಮಮ್ಮನ ಕೈಲಿ ಆಗಲ್ಲ, ಬಾರೋ. ಕೊಡ ಬೇಡ ಅದೇನು ಫೋಟೋ ಓ ಇಲ್ಲಿ ಮಗ ಮತ್ತೆ ಹಂಗೆ ಇರ್ಲಿ ಅಲ್ಲಿ ಒರ್ಸ್ಬಿಟ್ಟು ಆ ಕಡೆಗೆ ಮಡಗಿ ಬಂದ್ಬಿಡು. ಕಾಣುತ್ತೆ, ಈ ಕಡೆಗೆ ಇದ್ರೆ ಕಾಣಲ್ಲ. ಅಲ್ಲಿದ್ರೆ ಕಾಣಿಸೋ ಕಮ್ಮುಚ್ಚಲ್ಲಿ ಏನು ಕಾಣಲಕ್ಕ ನಾವು ಬೇಡ, ಅದು ಆಳಕ್ ಕಾಣುತ್ತೆ. ಏನ್ ಕೊಡೋಣ ಮಗನಿಗೆ ಬದಲು ಕೊಡೋಣೀಗ ಆ ಕಡೆ ಗುಡ್ಸ್ಬಿಟ್ಟು ಕೆಳಗಡೆ ಕೊಡ್ತಿಂತ ಮಗ ಜ್ವಾಪಾರ ಕಣವ ಇಲ್ಲಿ ಇಟ್ಟವನು ನಿಮ್ಮ ಅಪ್ಪ ಅದು ಹೆಂಗೋ ಒಬ್ಬನೇ ಇಟ್ಟ ಅನ್ನೋದೇ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಚೆನ್ನಾಗಿರೋ ಪಂಚನೆ ಸುತ್ತ ಟ್ಯೂಬ್ ಲೈಟ್ ಇದೆ. ಇದು ಎಸಿ ಅದ ಹೊಸದಿಲ್ಲ. ಅದು ವಾಪಸ್ಸ ಕೊಡೋದೇ ಇಲ್ಲ ನನಗೆ. ಇವಾಗ ಬರ್ಲು ಮತ್ತೆ ಮತ್ತೆ ಬಕೆಟು ಫಸ್ಟ್ ಬರ್ಲು ಕೊಡಿ, ಬರ್ಲು ಮರ ಕೊಡಿ. ಕೊಡ್ತೀನಿ ಏನೋ ಹಾಕತ್ತೀನಿ. ಡೀಪ್ ಕ್ಲೀನಿಗೆ ತಗೊಂಡಿರೋದು ನಮ್ಮ ಅಪ್ಪಂದು ಅರ್ಧೋಗಿರೋ ಚಡ್ಡಿ. ತೂ ಸುಮ್ಸಿ ಇಟ್ಟವ ನೀನು ಕರ್ಕೊಂಡು ನಾವು ಚಿಟ್ಟನ ಸಿಗಾಕೊಳ್ಳೋದಲ್ಲಮ್ಮ. ನಾನು ಇಂಥದ್ದು ಚೈ ತಗೋಬೇಕಂತಿದ್ದೆ. ಏನು? ಆ ಸ್ಕೇಲ್ ಓರ್ಸಮ್ಮ, ಏನು? ಆ ಸ್ಕೇಲ್ ಓರ್ಸು ಪುಟ. ಯಾವ ಸ್ಕೇಲು? ಆ ಸ್ಕೇಲ್ ಯಾವುದು? ಅದು ಇವೆಲ್ಲ ಒಸಿ ಕೊಡು, ಮೇಲೆ ಇಡ್ತೀನಿ. ನನಗೆ ಮತ್ತೆ ಹಳೆ ಬರ. ಹಳೆ ಬರ ಚೆನ್ನಾಗಿದೆ, ತಗೋ ತಗೋ. ಧೂಳಾಗಿರುತ್ತಲ್ಲ ಪುಟ. ಸರಿಗಿದಾರೋ? ಕೊಡು ಪುಟ. ನೀವು ತೋರಿಸ್ಬೇಕು ಅಂತೇನಿಲ್ಲ. ಸರಿ ಆಯ್ತು ಕಣವ. ಇದು ಊದ್ಬಿಟ್ಬರ ನೋಡ. ಬೇಡ, ಅದೇ ಸಾಕು. ಇದು ಬೇಡ ಊದ್ಬಿಡ್ತೀನಿ. ಈ ಸಾಮಾನೆಲ್ಲ ಒರ್ಸಿದಿನಲ್ಲ, ಆ ಕಡೆ ಗಿಡ ಇಲ್ಲ ಕೆಳಗಡೆ ಕೊಡ್ತೀಯಾ? ಒರ್ಸ್ಬಿಟ್ಟಿರೋದಾ? ತಾಳ ಹಂಗೆ ಎಸಿ ಬೇಡ. ಗೈಸ್, ಅಮ್ಮ ಮಗ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀವಿ ನನ್ನ ತವರು ಮನೆಯಲ್ಲಿ. ನಾನು ಆ ಕಡೆ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದೆ. ನಮ್ಮ ಚಿಂಟು ಈ ಕಡೆ ಹತ್ತಿದ್ದಾನೆ. ಗೈಸ್ ನೋಡಿ, ನಂದು ಆಗಿನ ಕಾಲದ ಫೋಟೋ. ಎಷ್ಟು ಧೂಳು ತೆಗ್ದಿದ್ದೀವಿ. ನಾನೇ ಚಿರಂಡಿಗೆ ಹೋಗಿ ಬರ್ತಿದ್ದ ತಾಳಿ. ನನ್ನ ಮಗ ಕಂಪ್ಯೂಟರ್ನೆಲ್ಲ ಸೆಪ್ರೇಟ್ ಮಾಡ್ತಾ ಇದ್ದಾನೆ. ಇದನ್ನು ಆ್ಯಕ್ಚುಲಿ ನಾನು ಅಂಕೋಲಾಗೆ ತೊಗೊಂಡೋಗ್ತೀನಿ. ನೆಕ್ಸ್ಟ್ ನಾನು ಕಾರ್ ತರ್ತೀನಲ್ಲ ಆವಾಗ.
ಬರ್ಸಂತಾಳು. ಇದೊಂದೇ ರೂಮಲ್ಲ, ಇನ್ನು ಕಿಚನ್ ಮಾಡಬೇಕು, ಬೇರೆದು ಎಲ್ಲ ಇದೆ. ಸೊ ಎಲ್ಲ ಡೀಪ್ ಕ್ಲೀನಿಂಗ್. ಯುಗಾದಿ ಸ್ಪೆಷಲ್. ಯುಗಾದಿ ಹಬ್ಬಕ್ಕೆ ಗ್ಯಾಸ್, ಹೊಸ ವರ್ಷಕ್ಕೆ. ರೂಮ್ ಒರೆಸ್ಲಿಲ್ವಾ? ಎಲ್ಲ ಹೊಸದಿಯ ಫ್ಯಾನ್ ಕ್ಲೀನ್ ಆಯ್ತಾ? ಫ್ರಿಡ್ಜ್ ಕ್ಲೀನ್ ಮಾಡ್ಕೊಡ್ತಾ ಇದೆಯಾ? ತೆಗೆದ್ಬಿಡು ಮಗ ಆ ಶೀಟ, ವಾಶಿಗೆ ಹಾಕ. ಬೇಡ ಏನು ಸೀಟ್ ಹಾಕ್ಬಿಡು. ಬೇಡಮ್ಮ, ವಾಶ್ ಮಾಡ್ಕೊಳಮ್ಮ, ಇಲ್ಲ ಹೊಸ ತಂದು ಹಾಕೊಳಮ್ಮ. ಇನ್ನೊಂದ್ಸಲಕ್ಕೆ ಹೊಸ ತಂದ್ಬಿಟ್ಟಿದೆ ಸೀರೆ. ಓ ಇಲ್ಲ ಐತೆ ನೋಡು. ಏನ ಈಗ ತೆಗಿತೀನಿ ಎಸಿತೀನಿ ಅಂತಲ್ಲ ಬಾಕ್ಸಿಂದ? ಅಪ್ಪಾಜಿದು. ಹಾ ಇರ್ಲಿ. ಎಷ್ಟು ಕೈ ಧೂಳಾಗಿದೆ ಚಿನ್ನ, ಧೂಳು ನೋಡಿ ಹೆಂಗ್ ಬರ್ತಾ ಇದೆ. ನೋಡಿ ಗೈಸ್, ನೋಡಿ ನನ್ನ ಮಗನ ಹೊರಟು ಅಂತಿರಲ್ಲ, ಎಷ್ಟು ಮುದ್ದು ನನ್ನ ಮಗ, ಎಷ್ಟು ಕ್ಲೀನ್ ಮಾಡ್ತಾ ಇದೆ. ಚಿಂಟು ಅದನ್ನ ತೇವದ ಬಟ್ಟೆಲಿ ಒರ್ಸಮ್ಮ, ಅದನ್ನ ಧೂಳು ತೆಗಿಬೇಡ. ಇಲ್ಲ ಅಮ್ಮ, ಅದು ಹಂಗೆ ಒರ್ಸಿದ್ರೆ ಹೋಗುತ್ತೆ. ನೋಡಿ ಗೈಸ್, ಏ ಬೇಡವಾ, ಪ್ಲೀಸ್ ಬಟ್ಟೆ ತರಲಿ ಒರ್ಸೋದು. ಫುಲ್ ಮನೆನೇ ಕ್ಲೀನ್ ಆಗೋಯ್ತಲ್ಲಮ್ಮ. ಒಂದೊಂದು ರೂಮ್ ನೆಟ್ಟಾಗಿ ಕ್ಲೀನಾಗಿ ತಕ್ಕೊಂಡು ಜೋಡಿಸ್ಕೊಳ್ಳೋದ ಕಂಡಿದ್ದೀನಿ. ಎಲ್ಲ ಹರಿಕೊಂಡು ಕುತ್ಕೊಂಡ್ರೆ ನಾವು ಹೋಗೋದು ಯಾವಾಗ, ಮಾಡ್ಕೊಳ್ಳೋದು ಯಾವಾಗ? ಚಿಂಟು ಸಾಕಮ್ಮ, ಅದು ಬಟ್ಟೆ ಕೊಡೋದಕ್ಕೆ ಒರ್ಸಕ್ಕೆ ಹೇಳಿದ್ದೀನಿ. ಇಷ್ಟು ಸಾಕು, ಮತ್ತಿನ್ನೇನು ಮಾಡಬೇಡ ಅಮ್ಮ. ಮತ್ತೆ ಅಡುಗೆ ಮನೆ ಇಲ್ಲ, ಇವತ್ತಿಗೆ ಸಾಕು. ಇದೊಂದು ಅಟ್ಟ ಅಡುಗೆ ಮನೆದು ಕಮ್ಮ. ಗೈಸ್, ಟೈಮ್ ಬಂದು ಈಗ 11:30 ಆಗಿದೆ. ಹಾಂ ಹಾಂ ಇರ್ಲಾ? ಟೈಮ್ ಬಂದು 11:30 ಆಗಿದೆ. ನಾನು ವ್ಲಾಗ್ನ ಅಪ್ಲೋಡ್ ಮಾಡಬೇಕು. ಸೊ ನೆಟ್ವರ್ಕ್ ಕ್ಯಾಚ್ ಮಾಡೋಕ್ಕೆ ಈಗ ಔಟ್ಸೈಡ್ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಗೈಸ್. ಅದು ಯಾವ ಗಳಿಗೆಯಲ್ಲಿ ಬಸ್ ಬರಲಿಲ್ವೋ ನೆನ್ನೆ, ಖುಷಿಲಿ ವಾಪಸ್ ಬಂದ್ವಾ. ಬೆಳಗ್ಗೆಯಿಂದ ಫುಲ್ ಕೆಲಸ, ನಮ್ಮಮ್ಮ ಫುಲ್ ಡೀಪ್ ಕ್ಲೀನ್ ಇಟ್ಕೊಂಡ್ಬಿಟ್ರಾ. ಮಾಡಿ ಸುಸ್ತಾಗೋಯ್ತು, ಕತ್ತು ಬೇರೆ ಹುಡುಕ್ದಂಗಾಗಿದೆ. ನಮ್ಮ ಚಿಂಟು ಪಾಪ ಈಗ ಸ್ನಾನ ಮಾಡ್ಕೊಂಡು ಮಲ್ಕೊಂಡಿದೆ. ಬಾ ಮಗನೇ, ಊಟ ಹಾಕ್ಕೊಡ್ತೀನಿ. ನಾನು ಈಗ ಸ್ವಲ್ಪ ಕಸ ಗುಡಿಸಿ, ಫುಲ್ ಧೂಳಾಗ್ಬಿಟ್ಟಿತ್ತು, ಕಸ ಗುಡಿಸಿ ಕ್ಲೀನಾಗಿ ಎಲ್ಲವುದು ಮನೆ ಒರೆಸ್ದೆ. ಫುಲ್ ಅಡುಗೆ ಮನೆ, ಕಾರ್ ಶೆಡ್ಡು, ರೂಮ್ಗಳು, ಹಾಲು, ಡೈನಿಂಗ್ ಹಾಲು ಎಲ್ಲ ಮಾಡಿ ಇನ್ನು ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂದ್ಕೊಂಡೆ. ಈಗಾಗಲೇ ಊಟದ ಟೈಮ್ ಆಗಿದೆ. ಊಟ ಮಾಡಿಬಿಟ್ಟು ಸ್ವಲ್ಪ ಬಾತ್ರೂಮ್ ಕ್ಲೀನ್ ಮಾಡೋದಿದೆ, ಅದನ್ನು ಮಾಡಿಬಿಟ್ಟು ತಲೆ ಸ್ನಾನ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇವತ್ತಿನ ಕೆಲಸ ಮುಗಿಯುತ್ತೆ. ಪಾಪುಟ ಊಟ ಹಾಕ್ಕೊಡ್ತೀನಿ. ಸ್ನಾನ ಮಾಡ್ಕೊಳ್ಳೋಣ ಅಂತ ಹೋಗ್ತಿದ್ದೆ, ಪಾಪ ನಮ್ಮಮ್ಮ ಹಂಗೆ ಬಾತ್ರೂಮ್ ಕ್ಲೀನ್ ಮಾಡೋಕ್ಕಷ್ಟು ಚೆನ್ನಾಗಿ ಬರಲ್ಲ, ಅದಕ್ಕೆ ಅದೊಂದು ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು, ಊಟ ಮಾಡೋಣ ಅಂದ್ಬಿಟ್ಟು ಬಂದೆ. ಬನ್ನಿ ಏನು ಸಾರು ಮಾಡಿದ್ದಾರೆ ನೋಡೋಣ ಗೈಸ್. ಚಪ್ರದವರೆ ಕಾಳು ಸಾರು ಸಖತ್ತಾಗಿರುತ್ತೆ. ಬನ್ನಿ ಊಟ ಮಾಡೋಣ. ನಮ್ಮ ಚಿಂಟುಗೆ ಊಟ ಕೊಡ್ತಾ ಇದ್ದೀನಿ, ಬನ್ನಿ. ಬಾ ಮಗ. ನಮ್ಮ ಮಗು ಕೆಲಸ ಮಾಡೋ ತನಕ ಫುಲ್ ಜೋಶಲ್ಲಿ ಮಾಡಿಬಿಟ್ಟು ಈಗ ಪೇಷಂಟ್ ಥರ ಆಡ್ತಾ ಇದೆ. ಪಾಪ ಏನಪ್ಪ, ಏನು ಮಾಡಬೇಕು ಹಾಗೆ? ಏಕೆ? ಗೈಸ್, ಊಟ ಆಯಿತು. ನಮ್ಮಪ್ಪ ಇನ್ನೂ ಬಂದಿಲ್ಲ. ನಮ್ಮಮ್ಮ ಈಗ ಊಟ ಮಾಡ್ತಾ ಇದ್ದಾರೆ. ನಂದು ನನ್ನ ಮಗಂದು ಊಟ ಆಯಿತು. ಸುಸ್ತಾಯಿತು. ಇನ್ನೊಂದು ಸ್ವಲ್ಪ ಕೆಲಸ ಮಾಡಿ ಇವತ್ತಿನ ಕೆಲಸ ಮುಗಿಸ್ಬಿಡ್ತೀನಿ. ನಾನು ನಿಮಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲವ್ ಯು ಆಲ್ ಗೈಸ್. ಬಾಪಾಜಿ ಬಂತು, ಹೂವ ತಂತು.
ಎದ್ದು ಬಾರಮ್ಮ, ಎಷ್ಟು ಮಾತಾಡಿತೀಯಾ? ಅಮ್ಮಮ್ಮ ಏ ಸಿಕ್ಕಾಬಿಟ್ಟು ಬ್ಯುಸಿ ಆಗ ಸುಮ್ಮನೆ ಸಿದ್ದರಾಮಯ್ಯ ಕಾಲ ಮೋದಿನ